ಏನೋ ಧರ್ಮರಕ್ಷಣೆ ಅಂತ ತುಂಬ ಜನ ಬಂದಿದ್ದಾರಲ್ಲ ಸ್ವಾಮಿ. ಇನ್ನೊಂದು ವಿಷಯ ಮಾಡಿ ನೀವು, ಇನ್ನು ಧರ್ಮರಕ್ಷಣೆ ಅಲ್ಲ ಬೇಕಾಗಿರೋದು. ಬೆಟ್ಟದಲ್ಲಿ ಯಾವ ರೀತಿಯಲ್ಲಿ ಏನು ವಾಮಾಚಾರ ಆಗ್ತಾ ಇರೋದಾ ಅಲ್ಲ, ಅಲ್ಲಿ ಆತ್ಮಹತ್ಯೆ ಮಾಡಿದರೆ ಏನೋ ಒಂದು ನಿಮಗೆ ಮೋಕ್ಷ ಸಿಗ್ತಾ ಇಲ್ಲ, ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಎಲ್ಲ ಬೋರ್ಡ್ ಹಾಕಿದ್ದೀರಾ? ಇದ್ದಿದ್ರೆ ತೋರಿಸ್ಕೊಡಿ. ಅದು ಪ್ರತಿಯೊಬ್ಬರು ಬಂದ್ರಲ್ಲ ಹೋರಾಟಗಾರ ತೇಜೋದಯ ಮಾಡಲಿಕ್ಕೆ ಬುರುಡೆ ಗ್ಯಾಂಗ್ ಅಂತ ಹೇಳಿ ಬಂದ್ರಲ್ಲ, ಹೌದು ಸ್ವಾಮಿ, ಬುರುಡೆ ಗ್ಯಾಂಗ್ ಅಂತ ಇಟ್ಕೊಳ್ಳಿ ನೀವು. ಆ ಬುರುಡೆ ಗ್ಯಾಂಗ್ಗೆ ಸತ್ಯನ ಹೊರಗೆ ತರ್ತಾರೆ ಇವಾಗ. ಇನ್ನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಾವು ಯಾವುದೇ ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ. ಇನ್ನು ಯಾವುದೋ ಒಂದು ಡ್ರೆಸ್ ಹಾಕೊಂಡು ಕುಣಿತಾ ಬಂದರಲ್ಲ, ಇನ್ನೀವು ಬನ್ನಿ. ಯಾವುದೋ ಮೃತದೇಹ ತಾನೇ ಸಿಕ್ಕಿರೋದು, ಮೃತದೇಹ ಆದ ನಂತರ ಇವು ಕಲಬೆರ ಇದೆಲ್ಲ ಆಗಿರೋದು, ಅಸ್ಥಿಪಂಜರ ಆಗಿರೋದು. ಬನ್ನಿ, ಅದನ್ನು ಒಂದು ಕಪ್ಪು ಬಟ್ಟೆ ಹಾಕೊಂಡು ಕುಣ್ಕೊಂಡು ಬನ್ನಿ. ಎಲ್ಲರೂ ನಮಸ್ತೆ. ಈಗಾಗಲೇ ಧರ್ಮಸ್ಥಳ ಗ್ರಾಮದ ಬಂಗ್ಲಗುಡ್ಡೆ ಅಂದರೆ ನೇತ್ರಾವತಿ ನದಿಯ ಸ್ನಾನಘಟ್ಟದ ಪಕ್ಕದಲ್ಲಿರೋ ದೊಡ್ಡ ಗುಡ್ಡೆ, ಅರಣ್ಯ ಪ್ರದೇಶ ಅದು. ಅದರಲ್ಲಿ ಇವತ್ತು ಏನೋ ಸೌಜನ್ಯ ಮಾವರನ್ನು ಮಾಜರ್ ಪರೀಕ್ಷೆ ಕರ್ಕೊಂಡು ಹೋಗುವಾಗ ತೋರಿಸಿರುವಂಥ ಅಸ್ಥಿಪಂಜರ, ಎರಡನೇ ರೀತಿಯ ದಿನಾನೂ ಮಾಜರ್ ಮಾಡಿ ತಿರುಗಿ ಬರ್ತಾ ಇರುವಾಗ ತೋರಿಸೋ ಅಸ್ಥಿಪಂಜರ. ಇದು ವಿಷಯದಲ್ಲಿ ಏನೋ ಒಂದು ತೆಗೆಯುವ ಕಾರ್ಯಕ್ರಮ ಮಾಡ್ತಾ ಇದೆಯಾ ಇಲ್ಲವೋ ಅದನ್ನು ಮಾಜರು ಮಾಡೋದಾ ಏನೋ ಗೊತ್ತಾಗ್ತಾಯಿಲ್ಲ. ಏನೋ ಒಂದು ನಡೀತಾ ಇದೆ ಇವತ್ತು ಗುಡ್ಡದ ಮೇಲೆ. ನಾನು ಕೇಳ್ತಾ ಇರೋದು, ಏನೋ ಧರ್ಮರಕ್ಷಣೆ ಅಂತ ತುಂಬ ಜನ ಬಂದಿದ್ದಾರಲ್ಲ ಸ್ವಾಮಿ. ಇನ್ನೊಂದು ವಿಷಯ ಮಾಡಿ ನೀವು, ಇನ್ನು ಧರ್ಮರಕ್ಷಣೆ ಅಲ್ಲ ಬೇಕಾಗಿರೋದು. ಧರ್ಮರಕ್ಷಣೆ ಮಾಡಲಿಕ್ಕೋಸ್ಕರ ದೇವರಿದ್ದಾರೆ, ಅವ್ರನ್ನ ಯಾರೂ ಬಂದು ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಪಬ್ಲಿಸಿಟಿಗೋಸ್ಕರ ಬರ್ತಾ ಇದ್ದೀರಾ, ಇಲ್ಲ ಯಾರ್ದೋ ಒಂದು ಎಂಜಲ ಕಾಸು ತಿಂದುಬಿಟ್ಟು ಅದಕ್ಕೋಸ್ಕರ ಬರ್ತಾ ಇದ್ದೀರಿ ನೀವೆಲ್ಲ. ನೀವು ಮಾಡಿ. ಏನು ಅರಣ್ಯ ಪ್ರದೇಶ ಇತ್ತಲ್ಲ, ಅರಣ್ಯ ಅಂತ 12 ಎಕರೆ ಜಾಗ ಇದೆಯಲ್ಲ, ಅದರಲ್ಲಿ ಏನು ಇವಾಗ ಅಸ್ಥಿಪಂಜರವನ್ನು ತೆಗೆಯುವ ಒಂದು ಕೆಲಸ ನಡೀತಾ ಇದೆ, ಅಲ್ಲಿ ಏನಾಗಿರೋದು ಕೇಳಿ. ಇವಾಗ ಈ ಪ್ರಶ್ನೆ ಕೇಳಬೇಕು. ಇವಾಗ ಆ ಬೆಟ್ಟದ ರಕ್ಷಣೆ ಮಾಡಲಿಕ್ಕೆ ಹೋಗಿ ಬೆಟ್ಟದಲ್ಲಿ ಯಾವ ರೀತಿಯಲ್ಲಿ ಏನು ವಾಮಾಚಾರ ಆಗ್ತಾ ಇರೋದಾ ಅಲ್ಲ, ಅಲ್ಲಿ ಆತ್ಮಹತ್ಯೆ ಮಾಡಿದರೆ ಏನೋ ಒಂದು ನಿಮಗೆ ಮೋಕ್ಷ ಸಿಗ್ತಾ ಇಲ್ಲ, ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಎಲ್ಲ ಬೋರ್ಡ್ ಹಾಕಿದ್ದೀರಾ? ಇದ್ದಿದ್ರೆ ತೋರಿಸ್ಕೊಡಿ. ಅದು ಅದೇ ರೀತಿಯಲ್ಲಿ ಪಂಚಾಯತವರೆಲ್ಲ ಹೇಳಿದ್ರು ಎಲ್ಲವನ್ನೂ ನಾವು UDR ಮಾಡಿದ್ದೀವಿ, UDR ಮಾಡಿ ಊತಾಕಿರೋದಂತ. ಹಂಗಾದರೆ ಈ 12 ಎಕರೆ ಜಾಗದಲ್ಲಿ ಯಾವ ಸ್ವಾಮಿ UDR ಮಾಡಿ ಊತಾಕಿರೋದು? ಎಲ್ಲಿದ್ದೀರಾ ಪಂಚಾಯತವರೇ? ಬನ್ನಿ, ನೀವೊಂದು ಸ್ಟೇಟ್ಮೆಂಟ್ ಕೊಡಿ. ನೀವು ಸ್ಟಾರ್ಟಿಂಗ್ ಇದೇನೋ ಒಂದು ದೂರ ಬರುವಾಗಲೇ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ, ಎಲ್ಲವನ್ನೂ ನಾವು ಮರಣೋತ್ತರ ಪರೀಕ್ಷೆ ಮಾಡಿರೋದು. ಒಂದು ಕಡೆಯಿಂದ ಮಾಬಲ ಶೆಟ್ಟಿ ಅಂತ ಒಂದು ಡಾಕ್ಟರ್ ಬಂದು ಹೇಳ್ತಾರೆ, ಅಲ್ಲಿ ನಾನು ಒಂದು 50, 60, 70 ಹಾಕಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಒಬ್ಬ ಹೇಳ್ತಾನೆ, ಅಲ್ಲಿ 400, 500 ಹಾಕ್ತೀವಿ ಅಂತ ಹೇಳ್ತಾರೆ. ಇದೆಲ್ಲಿ ತೋರಿಸಿ ಇವಾಗ, ಇದನ್ನ ಲೆಕ್ಕನೂ ತೋರಿಸಿ ಇವಾಗ, ಇದನ್ನು ಕೇಳಿ. ಇವಾಗ ಪ್ರತಿಯೊಬ್ಬರು ಬಂದ್ರಲ್ಲ ಹೋರಾಟಗಾರ ತೇಜೋದಯ ಮಾಡಲಿಕ್ಕೆ ಬುರುಡೆ ಗ್ಯಾಂಗ್ ಅಂತ ಹೇಳಿ ಬಂದ್ರಲ್ಲ, ಹೌದು ಸ್ವಾಮಿ, ಬುರುಡೆ ಗ್ಯಾಂಗ್ ಅಂತ ಇಟ್ಕೊಳ್ಳಿ ನೀವು. ಆ ಬುರುಡೆ ಗ್ಯಾಂಗ್ಗೆ ಸತ್ಯನ ಹೊರಗೆ ತರ್ತಾರೆ ಇವಾಗ. ಆ ಬುರುಡೆ ಗ್ಯಾಂಗ್ಗೆ ಸತ್ಯ ಪರವಾಗಿ ನಿಂತರು ಬುರುಡೆ ಗ್ಯಾಂಗು. ಆ ಬುರುಡೆ ಗ್ಯಾಂಗ್ ನಿಲ್ಲಿಸಿರೋದೇ ಆ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಸ್ವಾಮಿ. ಅದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ಬುರುಡೆ ಗ್ಯಾಂಗ್ ಶಕ್ತಿ ಅನ್ನೋದು ಗೊತ್ತಾಗುತ್ತೆ. ಬುರುಡೆ ಗ್ಯಾಂಗ್ ಯಾರಿಂದಲೂ ದುಡ್ಡು ಇಸ್ಕೊಂಡು ಬಂದು ಕೆಲಸ ಮಾಡ್ತಾ ಇಲ್ಲ, ಯಾರು ತೇಜೋದಯ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇಲ್ಲ. ಸತ್ಯ ಹೊರಗೆ ಬರಬೇಕು, ಧರ್ಮ ಉಳಿಬೇಕು, ಅದು ನಾಶ ಆಗಲೇಬೇಕು, ಈ ಉದ್ದೇಶದಿಂದ ಬಂದಿರೋದು. ಇದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ಇವು ಬನ್ನಿ, ಹೋರಾಟಗಾರರು ಬರ್ತಾರೆ, 500 ಕಾರು 600 ಕಾರು ಈ ಬಸ್ ಅಂತ ತುಂಬಿಸ್ಕೊಂಡು ಬರ್ತಾ ಇದ್ದಾರಲ್ಲ, ಇವ ಬನ್ನಿ. ಇವಾಗ ಇದನ್ನು ಕೇಳಿ, ಇವಾಗ ಇದನ್ನು ಪ್ರಶ್ನೆ ಮಾಡಿ. ನಾವು ಮಾತ್ರ ಅಲ್ಲ ಪ್ರಶ್ನೆ ಮಾಡೋದು, ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಹಕ್ಕಿದೆ. ಇನ್ನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಾವು ಯಾವುದೇ ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ, ಯಾವ ವ್ಯಕ್ತಿಗಳ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ. ನಮ್ಮ ಹೋರಾಟ ಅತ್ಯಾಚಾರಿಗಳು, ಕೊಲೆಗಡುಕರು ಏನೋ ಈ ಸಣ್ಣ ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾ ಇದ್ದಾರೆ, ಭೂಕಬಳಿಕೆ ಮಾಡಿದ್ದಾರೆ, ದೇಶದ ಕಾನೂನು ಉಲ್ಲಂಘನೆ ಮಾಡಿ ಕೆಲಸ ಮಾಡಿದ್ರೆ ಅವರ ವಿರುದ್ಧ ನಮ್ಮ ಹೋರಾಟ. ಅದು ನೀವು ಏನೇ ಮಾಡಿದ್ರೆ ನಮ್ಮನ್ನು ತಳ್ಳಲಿಕ್ಕೆ ಆಗಲ್ಲ. ಕಾನೂನು ಅರಿವಿಲ್ಲದೆ ಏನಾದ್ರು ಮಾಡಿರ್ಬೋದು, ಆ ಕಾನೂನು ಗೊತ್ತಿದ್ದು ನಾವೇನು ಮಾಡ್ತಾ ಇಲ್ಲ, ಅದು ಮಾಡೋದೇ ಇಲ್ಲ. ಅದಕ್ಕೆ ನಾವು ಹೇಳ್ತಾ, ಇನ್ನು ಬರುವವರೆಲ್ಲ ಬನ್ನಿ, ಅದು ತನಿಖೆ ಸತ್ಯ ನಿಷ್ಪಕ್ಷವಾಗಿ ಆಗಬೇಕು ಎಂಬ ಒಂದು ಹೋರಾಟ ಮಾಡಿಕೊಂಡು ಬನ್ನಿ ಎಲ್ಲರೂ. ಇನ್ನು ಯಾವುದೋ ಒಂದು ಡ್ರೆಸ್ ಹಾಕೊಂಡು ಕುಣಿತಾ ಬಂದರಲ್ಲ, ಇನ್ನೀವು ಬನ್ನಿ. ಯಾವುದೋ ಮೃತದೇಹ ತಾನೇ ಸಿಕ್ಕಿರೋದು, ಮೃತದೇಹ ಆದ ನಂತರ ಇವು ಕಲಬೆರ ಇದೆಲ್ಲ ಆಗಿರೋದು, ಅಸ್ಥಿಪಂಜರ ಆಗಿರೋದು. ಬನ್ನಿ, ಅದನ್ನು ಒಂದು ಕಪ್ಪು ಬಟ್ಟೆ ಹಾಕೊಂಡು ಕುಣ್ಕೊಂಡು ಬನ್ನಿ, ಕುಡ್ದಾಡ್ಕೊಂಡು ಬನ್ನಿ, ಡ್ಯಾನ್ಸ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಸಿಗ್ತಾ ಇದೆ ಅಂತ ಇನ್ನು ಸುಮ್ಮನೆ ಕೂರಬಾರದು ನೀವು. ಇನ್ನು ನಿಮಗೆ ಎಲ್ಲಿಂದಲೂ ಇದು ಬರಲ್ಲ ಅಂತ ಕಾಣುತ್ತೆ. ಯಾವುದು ಎಂಜಲ ಕಾಸಿನ ಬರಲ್ಲ. ಇನ್ನು ಯಾರು ಕೊಡುವರು? ಏನು ಅಸ್ಥಿಪಂಜರ ಅವರು ಕೊಡ್ತಾರಾ? ಅದು ಕೊಡಲ್ಲ ತಾನೆ. ಅರಣ್ಯ ಇಲಾಖೆಯವರು ಕೊಡ್ತಾರಾ? ಅವರು ಕೊಡಲ್ಲ. SIT ಕೊಡ್ತಾರಾ? ಅವರು ಕೊಡಲ್ಲ. ಇನ್ನು ಕೊಡೋರು ಯಾರಿಲ್ಲ. ಇನ್ನು ಕುಣ್ಲಿಕ್ಕೆ ಆಗಲ್ಲ ಅಂತ ಕಾಣಿಸುತ್ತೆ. ಅದು ನೀವೊಂದು ಕಪ್ಪೆ ಬಟ್ಟೆ ಹಾಕಿ ಕುಣ್ಕೊಂಡು ಬನ್ನಿ, ಆ ಕಾಡನ್ನು ರಕ್ಷಣೆ ಮಾಡಬೇಕು, ಅಲ್ಲಿರುವಂಥ ಎಲ್ಲ ವಿಷಯವನ್ನು ತನಿಖೆ ಆಗಬೇಕಂತ ಕುಣಿದಾಡಿ ಬನ್ನಿ ಅಂತ ಈ ಮೂಲಕ ಏನು ಧರ್ಮರಕ್ಷಣೆ, ಇನ್ನೊಂದು ರಕ್ಷಣೆ ಅಂತ ಬಂದವರಿಗೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.